ಶ್ರೀ ಮಹಾಗಣಪತಿ ಮತ್ತು ಆಂಜನೇಯ ಸ್ವಾಮಿಗಳ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ. ಕೋಲಾರ ನಗರ ಹೊರವಲಯದ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಾಬುಮೌನಿ ಅವರ ಸೋಲಾರ್ ಸಿಟಿಯಲ್ಲಿ ಶುಕ್ರವಾರದಂದು ಬೆಳಿಗ್ಗೆ ವಿವಿಧ ಪೂಜೆ ಪುನಸ್ಕಾರಗಳು ಮತ್ತು ಹೋಮಗಳೊಂದಿಗೆ ಶ್ರೀ ಮಹಾಗಣಪತಿ ಮತ್ತು ಆಂಜನೇಯ ಸ್ವಾಮಿಗಳ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಕೆಫೆ ಉದ್ಘಾಟನೆ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಾಬುಮೌನಿ ಮಾತನಾಡಿ, ಈಗಾಗಲೇ ಕೋಲಾರ ಜಿಲ್ಲಾ ಜನತೆಗೆ ಸೋಲಾರ್ ಸಿಟಿ ಬಗ್ಗೆ ಗೊತ್ತಿದೆ. ಮೂಲಭೂತ ಸೌಕರ್ಯಗಳಾದ ಯುಜಿಡಿ, ಕುಡಿಯುವ ನೀರು, ವಿದ್ಯುತ್, ಕಾಂಕ್ರೀಟ್ ರೋಡ್, ಡಾಂಬರು ರಸ್ತೆ ವ್ಯವಸ್ಥೆ ಇರುವ ಬೃಹತ್ ಲೇಔಟ್ ಇದು. ಸುಮಾರು 120 ಎಕರೆಯಲ್ಲಿ ಈ ಲೇಔಟ್ ಅಭಿವೃದ್ಧಿ ಮಾಡುತ್ತಿದ್ದೇವೆ. ಇಲ್ಲಿ ಸಕಲ ಸೌಕರ್ಯಗಳಿದೆ. ಹಿಂದೆ ಕರೋನಾ ಕಾರಣದಿಂದ ತಡೆಯಾಗಿತ್ತು. ಈಗ ಎಲ್ಲಾ ತರಹದ ಸಿದ್ಧತೆ ಮಾಡಿದ್ದೇವೆ. ಇವತ್ತು ಮನೆಗಳನ್ನು ಕಟ್ಟಿ ವಾಸ ಕೂಡ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿಯೇ ದೊಡ್ಡ ಮಟ್ಟದ ಲೇಔಟ್ ಇದು. ಶ್ರೀನಿವಾಸಪುರ ರಸ್ತೆಯಲ್ಲಿದ್ದು ಕೋಲಾರ ನಗರಕ್ಕೆ ಬಹಳ ಹತ್ತಿರವಿದೆ. ಇದರ ಸೌಲಭ್ಯವನ್ನು ನಾಗರಿಕರು ಪಡೆದುಕೊಳ್ಳಬೇಕೆಂದು ಕೋರುತ್ತೇನೆ ಎಂದರು. ಕೋಲಾರಿಗೆ 4 ಕಿಲೋಮೀಟರ್ ಹತ್ತಿರವಿದ್ದು ಏರ್ಪೋರ್ಟ್ ನಿಲ್ದಾಣಕ್ಕೆ 1 ಗಂಟೆಯಲ್ಲಿ ತಲುಪಬಹುದು. ಬೆಂಗಳೂರಿಗೆ 2 ಗಂಟೆಯಲ್ಲಿ ಹೋಗಬಹುದು. ಜೊತೆಗೆ ಮನೆ ಮತ್ತು ವಿಲ್ಲಾ ಕಟ್ಟಿಕೊಡಲು ನಮ್ಮ ಕಂಪನಿಯಲ್ಲಿಯೇ ಸುಸಜ್ಜಿತ ಇಂಜಿನಿಯರ್ ಇದ್ದಾರೆ. ನಮ್ಮ ಮಕ್ಕಳು ಸಿವಿಲ್ ಇಂಜಿನಿಯರ್ ಆಗಿರುವುದರಿಂದ ಎಲ್ಲ ಅವರೇ ನೋಡಿಕೊಳ್ಳುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್, ಜೆಡಿಎಸ್ ಮುಖಂಡ ನಟರಾಜ್, ಭಾಗ್ಯಮ್ಮ, ವಿತೇಶ್, ಲಿಖಿತ್ ಸೇರಿದಂತೆ ಇತರರು ಇದ್ದರು. ಇವತ್ತು ಸೋಲಾರ್ ಸಿಟಿಯಲ್ಲಿ ಗಣಪತಿ ಮತ್ತು ಆಂಜನೇಯ ಸ್ವಾಮಿ ದೇವರುಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. IKC ಅಂತ ಒಂದು ಕೆಫೆ ಪ್ರಾರಂಭ ಮಾಡ್ತಾಯಿದ್ದೀವಿ. 2 ಕಾರ್ಯಕ್ರಮಗಳು ಇದನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ ಕೋಲಾರ ಜನಕ್ಕೆ ಗೊತ್ತಿದೆ ಸೋಲಾರ್ ಸಿಟಿ ಬಗ್ಗೆ. ಆದರೂ ಸಹ ಸೋಲಾರ್ ಸಿಟಿಯಲ್ಲಿ ಎಲ್ಲ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು, UGD ಕೊಡಬೇಕು, ಕರೆಂಟ್ ಕೊಡಬೇಕು, ನೀರು ಕೊಡಬೇಕು, ಕಾಂಕ್ರೀಟ್ ರೋಡ್ಸ್ ಕೊಟ್ಟಿದ್ದೀವಿ, ತಾರ್ ರೋಡ್ ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಒಂದು ಬೃಹತ್ ಲೇಔಟ್ ಇದೆ. ನಗಾ ಟೌನ್ಶಿಪ್ ಅಂದು ತಪ್ಪಾಗಲಾರ್ದು ಆ ರೀತಿಯಾಗಿರ್ತಕ್ಕಂಥ 120 ಎಕರೆಯಲ್ಲಿ ನಾವು ಈ ಲೇಔಟನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ. ಈ ಲೇಔಟಲ್ಲಿ ಎಲ್ಲ ಸೌಕರ್ಯಗಳಿದೆ. ಈ ಹಿಂದೆ ಕೆಲವು ಕಾರಣಾಂತರಗಳಿಂದ ಕರೋನಾ ಇದರಲ್ಲಿ ಹಿನ್ನಡೆ ಆಗಿದೆ. ಇವಾಗ ಎಲ್ಲ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಅನುಕೂಲ ಮಾಡಿಕೊಡ್ತಾಯಿದ್ವಿ. ಇವತ್ತು ಅನೇಕ ಮನೆಗಳನ್ನು ಕಟ್ಟಿಕೊಂಡು ವಾಸನೂ ಸಹ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಲೇಔಟು ಕೋಲಾರ ಜಿಲ್ಲೆಯಲ್ಲೇ ಇಷ್ಟು ದೊಡ್ಡ ಮಟ್ಟದ ಲೇಔಟು ಇಲ್ಲ ಅಂತ ಹೇಳ್ತೀವಿ. ಹಾಗೆ ಎಲ್ಲ ಅನುಕೂಲ ಇದೆ. ಕೋಲಾರಕ್ಕೆ ಭಾಳಷ್ಟು ಹತ್ತಿರದಲ್ಲಿರೋದ್ರಿಂದ ಈ ಸೌಲಭ್ಯವನ್ನು ನಾಗರಿಕರು ಪಡ್ಕೋಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಕೋರ್ತೇನೆ. ಕೋಲಾರದಿಂದ ಇದು ಕೇವಲ 4 ಕಿಲೋಮೀಟ್ರ್ ಇದೆ. ಶ್ರೀನಿವಾಸಪುರ ಮುಖ್ಯ ರಸ್ತೆ, ಕೋಲಾರ ಶ್ರೀನಿವಾಸಪುರಕ್ಕೆ ಹೋಗೋದ ಮುಖ್ಯ ರಸ್ತೆಯಲ್ಲಿದೆ. ಭಾಳಷ್ಟು ಇವಾಗ ಏರ್ಪೋರ್ಟ್ಗೆ ಬರೀ 1 ಅವರಲ್ಲಿ ಹೋಗ್ಬೋದು. ಬೆಂಗಳೂರಿಗೂ 1.5 ಗಂಟೆಯಲ್ಲಿ ನಾವು ಪ್ರಯಾಣ ಮಾಡ್ಬೋದು. ಈ ಥರ ಇರತಕ್ಕಂಥ ಸ್ಟೇಟ್ ಹೈವೇಯಲ್ಲಿರೋದ್ರಿಂದ ಮುಖ್ಯ ರಸ್ತೆಗೆ ಲೇಔಟ್ ಇರೋದ್ರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಇದೆ. ಈ ಅನುಕೂಲವನ್ನೆಲ್ಲ ಪಡ್ಕೋಬೋದು. ಜೊತೆಗೆ ಮನೆ ಕಟ್ಕೊಡ್ಬೇಕು, ವಿಲ್ಲಾ ಕಟ್ಕೊಡ್ಬೇಕು, ಇವೆಲ್ಲನೂ ನಮ್ಮ ಕಂಪ್ನಿಯಿಂದನೇ ಕಟ್ಕೊಡ್ಲಿಕ್ಕೆ ಇವತ್ತು ಸುಸಜ್ಜಿತ ಇಂಜಿನಿಯರ್ಗಳಿದ್ದಾರೆ. ನಮ್ಮ ಮಕ್ಕಳೇ ಇವತ್ತು ಸಿವಿಲ್ ಇಂಜಿನಿಯರ್ಗಳಾಗಿರೋದ್ರಿಂದ ಅವರೇ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಇದನ್ನು ನಾಗರಿಕರು ಪಡ್ಕೋಬೇಕು ಅಂತ ಕೋರ್ತೀನಿ. ನೀವು ಸೈಟ್ ಪಡ್ಕೊಳ್ಳಿಕ್ಕೆ ಲೋನ್ ಸೌಲಭ್ಯವನ್ನು ಯಾವುದೇ ನ್ಯಾಷನಲೈಸ್ ಬ್ಯಾಂಕು ಇದೆ, ಮಲ್ಟಿನ್ಯಾಷನಲ್ ಬ್ಯಾಂಕ್ಸಲ್ಲೂ ಲೋನನ್ನು ನಾವೇ ಕೊಡ್ತೀವಿ, ಇಲ್ಲ ಅವರೇ ತಗೊಳ್ಬೋದು.